ಈ ಧರ್ಮ ಅನ್ನೋದನ್ನ ಕೇವಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಟ್ಯಾಗ್ ಮಾಡ್ಬಿಟ್ರು. ಅದನ್ನೇ ಹೇಳ್ತಾರೆ ನನಗ. ಏನಾಗುತ್ತಂದ್ರೆ ಈ ಧರ್ಮಗಳು ಅನ್ನೋದು ಇದೆಯಲ್ಲ, ಈಗ ಓಶೋ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಓಶೋ ಕೇಳಿರ್ಬೋದು ತಾವೆಲ್ಲರೂ. ಓಶೋ ಅದ್ಭುತವಾದಂತ ಮಾತು ಹೇಳ್ತಾರೆ. ಏನಂದ್ರೆ, ಐ ಅಕ್ಸೆಪ್ಟ್ ಬುದ್ಧ, ನಾಟ್ ಬುದ್ಧಿಸಮ್. ಐ ಅಕ್ಸೆಪ್ಟ್ ಕ್ರೈಸ್ಟ್, ನಾಟ್ ಕ್ರಿಶ್ಚಿಯಾನಿಟಿ. ಐ ಅಕ್ಸೆಪ್ಟ್ ಪೈಗಂಬರ್, ನಾಟ್ ಇಸ್ಲಾಂ ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲಾ ಧರ್ಮಗಳು ತಗೊಳ್ಳಿ ನೀವು, ಬುದ್ಧಿಸಮ್ ಆಗ್ಬೋದು, ಯಾವುದೇ ಇನ್ಕ್ಲೂಡಿಂಗ್ ಈ ವೈದಿಕ ಧರ್ಮಗಳು ತಗೊಳ್ಳಿ, ಇವೆಲ್ಲವೂ ಕೂಡ ಏನಾಗಿದೆ ಅಂದ್ರೆ ಅವ್ರು ಬದುಕಿದ್ದಾಗ ಇದ್ದಂತ ಧರ್ಮಗಳಲ್ಲ, ಅವ್ರು ಸತ್ತನಂತ ಧರ್ಮಗಳಾಗಿರೋದು. ಈಗ ಬುದ್ಧ ಬದುಕಿದ್ದಾಗ ಅದನ್ನ ಸೆಟ್ ಆಗಿ ಮಾಡ್ಲಿಲ್ಲ ಅವರು ಜನರ ನಡುವೆ ನೀವು ಹೀಗೆ ಬದುಕಬೇಕು ಅಂತ ಜನರಿಗೆ ಸಂದೇಶ ಕೊಡ್ತಾ ಹೋಗ್ತಿದ್ರು ಅಷ್ಟೇ. ಅವರು ನೀವು ಹಂಗ ಹೇಳ್ಬಿಟ್ಟು ನೋಡಪ್ಪ ನೀವೆಲ್ಲ ಒಂದು ಗುಂಪು ಅವ್ರನ್ನ ವಿರೋಧ ಮಾಡ್ಬೇಕು ಅಂತ ಹೇಳ್ತಿರ್ಲಿಲ್ಲ ಅವರು. ಅವ್ರಿಗೆ ಏನು ಜ್ಞಾನೋದಯ ಆಗಿತ್ತು, ಅವ್ರಿಗೆ ಏನು ಸತ್ಯ ಅಂತ ಅರ್ಥ ಆಗಿತ್ತು, ಆ ಸತ್ಯವನ್ನ ಎಲ್ರಿಗೂ ತಿಳಿಸ್ತಾ ಹೋದ್ರೆ ಹೊರತು ನಾವೆಲ್ಲ ಒಂದು ಗುಂಪಾಗಣ ಬನ್ನಿ ಅಂತ ಕರೀಲಿಲ್ಲ ಅವರು ಮಾಡೋ ಸಂದರ್ಭದಲ್ಲಿ. ಆ ಕಾಲಘಟ್ಟದಲ್ಲಿ ಜಾತೀಯತೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಸೇರ್ಕತಾರ ಅವ್ರ ಜೊತೆಗೆ. ಅನೇಕ ದೊಡ್ಡ ದೊಡ್ಡ ಪಂಡಿತರು, ಬ್ರಾಹ್ಮಣ ಪಂಡಿತರು, ಜೈನ ಪಂಡಿತರು, ಆ ಕಾಲದಲ್ಲಿ ಇದ್ದಂತ ಬೇರೆ ಬೇರೆ ಸಿದ್ಧಾಂತಗಳ ಪಂಡಿತರು ಎಲ್ಲರೂ ಕೂಡ ಅವ್ರ ಜೊತೆಗೆ ವಾಗ್ವಾದಕ್ಕೆ ಇಳಿದು ನಂತರ ಅವ್ರು ಹೇಳೋದು ಕನ್ವಿನ್ಸ್ ಆಗಿ ಅವ್ರ ಜೊತೆಗೆ ಬಂದು ಸೇರ್ಕೋತಾರೆ. ಮತ್ತೆ ಸಾಮಾನ್ಯರೆಲ್ಲರೂ ಕಥೆಗಳು ಹೇಳ್ತಾರಲ್ಲ. ಉದಾಹರಣೆ ಅಂಗುಲಿಮಾಲ ಆತ್ಮ ಬುದ್ಧ ಆದ ಅಂತ ಹೇಳ್ತಾರೆ, ಒಂದು ವೇಶ್ಯೆ ಆಕೆಯು ಬುದ್ಧ ಆದ್ಲು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅವ್ರು ಹೇಳಿದಂಥದ್ದು ಬದುಕುಗಳನ್ನ ಬದಲಾಯಿಸುವಂಥದ್ದು. ಹಾಗೆ ಕ್ರೈಸ್ಟ್ ಅಷ್ಟೇ, ಜೀಸಸ್ ಅಷ್ಟೇ. ಆತ ಬದುಕಿದ್ದಾಗ ತಮಾಷೆ ಏನ್ ಗೊತ್ತಾ, ಈಗ ಬುದ್ಧ ಬದುಕಿದ್ದಾಗ ಸಮಾಜ ಒಪ್ಲಿಲ್ಲ ಅವ್ರನ್ನ, ಬುದ್ಧನನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ರು. ಹಾಗೆ ಜೀಸಸ್ ಇದ್ದಾಗ ಅಡಿಗೂ ಹಿಂಸಿದ್ರು, ಕೊನೆಗೆ ಅವನ್ನ ಗಲ್ಲಿಗೆ ಏರಿಸಿ ಶಿಲ್ಬೆಗೆ ಏರಿಸಿ ಸಾಯಿಸಿದ್ರು. ಹಾಗೆ ಪೈಗಂಬರ್ನು ಊರಿಂದ ಊರಿಗೆ ಕಲ್ಲಲ್ಲಿ ಹೊಡೆದು ಓಡಿಸಿದ್ರು ಮೊಹಮ್ಮದ್ ಪೈಗಂಬರ್ನ. ಇವ್ರು ಯಾವತ್ತೂ ಅಷ್ಟೇ ಸತ್ಯ ಇದೆಯಲ್ಲ, ಅವ್ರು ಬದುಕಿದ್ದಾಗ ಹೇಳಿದಾಗ ಅದು ಜೀರ್ಣ ಆಗಲ್ಲ. ಅವ್ರ ಸತ್ತ ಮೇಲೆ ಏನಾಗುತ್ತಂದ್ರೆ ಅದಕ್ಕೆ ಏನೇನೋ ಮಸಾಲೆಗಳೆಲ್ಲ ಹಾಕಿ ಹೇಳ್ತಾ ಹೋಗ್ತಾರಲ್ಲ. ಆಮೇಲೆ ಅವ್ರು ಹೇಳಿದ್ದನ್ನ ಒಂದು ರೀತಿ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡ್ಕೊಳ್ತಾ ನಮ್ಮದೊಂದು ಚೌಕಟ್ಟು, ನಮ್ಮದೊಂದು ಧರ್ಮ ಅಂತ ಹೇಳ್ತಾ ಹೋಗ್ತಾರಲ್ಲ. ಆ ಪ್ರಕ್ರಿಯೆ ಒಳಗೆ ಏನಾಗಿದೆ, ಬುದ್ಧನೇ ಬೇರೆ, ಜೀಸಸ್ಸೇ ಬೇರೆ, ಇನ್ನೊಬ್ರು ಬೇರೆ ಅನ್ನುವಂತ ಒಂದು ಐಡೆಂಟಿಟಿ ಕ್ರೈಸಿಸ್ ಗಳಾಗಿದೆ ಹೊರತು ನಮಗೆ. ಅವ್ರು ಏನ್ ಹೇಳಿದ್ರು ಅಂತಿಮವಾಗಿ, ಈಗ ನಾವು ಮೂವರು ಒಂದೇ ಹೇಳ್ಬೇಕಾದ್ರೆ ನಾವು ಮೂವರು ಬೇರೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.